ದೇವರಹಟ್ಟಿ ಶ್ರೀ ಮಾರಮ್ಮ ದೇವಿ ಜಂಬೂ ಸವಾರಿ ಉತ್ಸವ ಶಿರಾ ತಾಲೂಕಿನ ಗೌಡಗೆರೆ ಹೋಬಳಿಯ ದೇವರಹಟ್ಟಿ ಗ್ರಾಮದಲ್ಲಿರುವ ಪ್ರಸಿದ್ಧ ಶ್ರೀ ಮಾರಮ್ಮ ದೇವಿಯ ಜಂಬೂ ಸವಾರಿ ಉತ್ಸವ ವಿಜೃಂಭಣೆಯಿಂದ ನೆರವೇರಿತು. ರಾಜ್ಯದ ಹಲವಾರು ಜಿಲ್ಲೆಗಳ ಸಾವಿರಾರು ಭಕ್ತರು ಜಂಬೂ ಸವಾರಿ ಉತ್ಸವದಲ್ಲಿ ಪಾಲ್ಗೊಂಡು ಶ್ರೀ ಮಾರಮ್ಮ ದೇವಿಯ ಆಶೀರ್ವಾದ ಪಡೆದರು. ಶ್ರೀ ಮಾರಮ್ಮ ದೇವಿ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಜಯರಾಮಯ್ಯ, ಕಾರ್ಯದರ್ಶಿ ಡಿಎಂಪಿ ಕರಿಯಣ್ಣ, ತಾಲೂಕು ಕಾಡುಗೊಲ್ಲ ಸಂಘದ ಕಾರ್ಯದರ್ಶಿ ಚಂದ್ರಪ್ಪ, ಮುಖಂಡರಾದ ಚಂಗಾವರ ರಾಮಕೃಷ್ಣ, ಕಲ್ಮನೆ ಮಾರಣ್ಣ, ಪೂಜಾರ್ ಈರಣ್ಣ, ಪೂಜಾರ್ ಚಿಕ್ಕಣ್ಣ, ಪೂಜಾರ್ ಮಡ್ನಪ್ಪ, ಬಡಮಂಗನಹಟ್ಟಿ ನಾಗರಾಜು, ತಿಮ್ಮಣ್ಣ, ಯಲಪೇನಹಳ್ಳಿ ಜಯಣ್ಣ, ಮಂಜುನಾಥ್, ತಾವರೆಕೆರೆ ಮಹೇಶ್, ಮಹಾಲಿಂಗಪ್ಪ, ಮಹೇಶ್, ಈರಣ್ಣ, ರಮೇಶ್ ಸೇರಿದಂತೆ ಶ್ರೀ ಮಾರಮ್ಮ ದೇವಿ ದೇವಸ್ಥಾನದ ಅಣ್ಣ ತಮ್ಮಂದಿರು, ಪೂಜಾರು, ಕೈವಾಡಸ್ಥರು ಸೇರಿದಂತೆ ಸಾವಿರಾರು ಭಕ್ತರು ಉಪಸ್ಥಿತರಿದ್ದರು. ಸಾವಿರದ 2025ನೇ ಶುಕ್ರವಾರದಂದು ನಮ್ಮ ಚಂಗಾವರ ಮಾರಮ್ಮನ ದೇವಸ್ಥಾನದ ಮಾರಮ್ಮನ ಅಂಬಿನ ಮಹೋತ್ಸವ ವಿಜೃಂಭಣೆಯಾಗಿ ನಡೆದಿದೆ. ಇವತ್ತೆಲ್ಲ ಭಕ್ತಾದಿಗಳು ಮತ್ತು ಮಾರಮ್ಮನಿಗೆ ಬರ್ತಕ್ಕಂಥ ಎಲ್ಲ ಅಣ್ತಮ್ಮಗಳು ನೆಂಟರು ಎಲ್ಲ ಬಂದಿದ್ದಾರೆ. ಇವತ್ತು ವರ್ಷ ಇದು ಇನ್ನೂ ಜಾಸ್ತಿ ಆಗ್ತೈತೆ ಹೊರತು ಕಮ್ಮಿ ಏನಾಗ್ತಾ ಇಲ್ಲ. ಹಾಗಾಗಿ ನಮ್ಮ ದೇವರಟ್ಟಿ ನಮ್ಮ ಚೇರ್ಮನ್ ಕರಿಯಪ್ಪನವರು ಮತ್ತು ಮಾರಣ್ಣ, ತಿಮ್ಮಣ್ಣಲ್ವ, ಈರಣ್ಣ, ಏನು ನಮ್ಮ ದೇವರಟ್ಟಿ ಗ್ರಾಮಸ್ಥರೆಲ್ಲ ಸೇರಿ ಈಗ ಒಂದು ದೇವಸ್ಥಾನವನ್ನು ಪ್ರಾರಂಭ ಮಾಡಿದ್ದಾರೆ. ಆಗಲೇ ಅರ್ಧ ಆಗಿದೆ ದೇವಸ್ಥಾನ. ಇನ್ನೂ ಜಾಸ್ತಿ ಬೇಕಾಗತ್ತೆ. ಎಲ್ಲ ಭಕ್ತಾದಿಗಳು ಮತ್ತು ಸಂಬಂಧಿಕರು ಅಣ್ತಮ್ಮಗಳು ಎಲ್ಲರಿಗೂ ಸಹಕಾರ ನೀಡಬೇಕು. ದೇವಸ್ಥಾನ ಮುಂದಿನ ಈ ದಿನದಲ್ಲಿ ಅಂತ್ಯ ಆಗಬೇಕು. ದೇವಸ್ಥಾನ ಮುಗಿಬೇಕದು. ಮುಕ್ತಾಯ ಆಗಿ ಮುಂದಿನ ಜಾತ್ರೆಗೆ ನಾವೆಲ್ಲರೂ ವಿಜೃಂಭಣೆಯಿಂದ ದೇವರು ಮಾಡಿ ನಾವೆಲ್ಲರೂ ನಮ್ಮ ಭಕ್ತಾದಿಗಳಿದ್ದಾರೆ, ನಮ್ಮ ಅಣ್ತಮ್ಮಗಳಿದ್ದಾರೆ, ನೆಂಟರು ಸಹಕಾರ ಮಾಡಬೇಕು, ಅಣ್ತಮ್ಮಗಳು ಮಾಡಬೇಕು. ಯಾರ್ಯಾರು ಈಗ ನಮ್ಮ ಭಕ್ತಾದಿಗಳು ಅಣ್ತಮ್ಮಗಳು ಯಾರ್ಯಾರು ಇನ್ನೂ ಸಂದಾಯ ಮಾಡಬೇಕು, ಹಣನ ಸಂದಾಯ ಮಾಡಿಲ್ಲ. ಹಂಗಾಗಿ ಪಾಪ ಅವರು ನಮ್ಮ ಕರಿಯಣ್ಣರು ಭಾಳ ಈ ಒಂದು ದೇವಸ್ಥಾನದ ವಿಚಾರವಾಗಿ ಗ್ರಾಮಸ್ಥರು ಮಾರಣ್ಣಯ್ಯ ಇವರೆಲ್ಲ ಸೇರಿ ತುಂಬ ಶ್ರಮ ಪಡ್ತಿದ್ದಾರೆ. ದೇವರು ಅವ್ರಿಗೆ ಒಳ್ಳೇದು ಮಾಡಲಿ ಮಾರಮ್ಮ. ಹಾಗೂ ಮಾರಮ್ಮ ಎಲ್ಲರಿಗೂ ಸದ್ಬುದ್ಧಿ ಕೊಟ್ಟು ಈ ದೇವಸ್ಥಾನಕ್ಕೆ ಎಲ್ಲರೂ ಸಹಕಾರ ಮಾಡಬೇಕಂತೇಳಿ ನೆಂಟರಲ್ಲಿ, ಅಣ್ತಮ್ಮಗಳಲ್ಲಿ, ಭಕ್ತಾದಿಗಳಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಹಾಗೂ ಎಲ್ಲರೂ ಇವತ್ತು ಏನು ಬಂದಿದ್ದಾರೆ ಜನ, ಇನ್ನೂ ಹೆಚ್ಚಿನದಾಗಿ ಜನ ಬಂದು ನಮ್ಮ ಮಾರಮ್ಮಗೆ ಎಲ್ಲರೂ ಪ್ರೋತ್ಸಾಹ ಮಾಡಬೇಕಂತೇಳಿ ಈ ಮೂಲಕ ಭಕ್ತಾದಿಗಳಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಪ್ರತಿ ವರ್ಷದಂತೆ ದಸರಾ ವಿಜೃಂಭಣೆಯಿಂದ ನಡೀತಾ ಇದೆ. ಈಗ ನಾವು ಅಮ್ಮನ ದೇವಸ್ಥಾನ ಕಟ್ತಾ ಇದ್ದೀವಿ ದೇವರಟ್ಟಿ ಗ್ರಾಮದಲ್ಲಿ. ಈಗ ಸುಮಾರು 2.5 ಕೋಟಿ ಖರ್ಚಾಗಿದೆ. ನಮ್ಗೆ 1.5 ಕೋಟಿ 2 ಕೋಟಿ ದುಡ್ಡು ಬೇಕಾಗುತ್ತೆ. ಈಗ ಶಿಖರ ಕಟ್ಟಬೇಕು ನೆಕ್ಸ್ಟು ಜನವರಿಯಿಂದನ. ಈಗ ಆಲೇನೆ 16 ಕಂಬ ಎತ್ತಿದ್ದೀವಿ, ಇನ್ನೂ 14 ಕಂಬ ಎತ್ತಬೇಕು. ಎಲ್ಲ ಶಿಲ್ಪೆ ನಡೀತಾ ಐತೆ. ದಯಮಾಡಿ ಎಲ್ಲ ಭಕ್ತರು, ನೆಂಟರು, ಅಣ್ತಮ್ಮಂದಿರು, ಹೆಣ್ಮಕ್ಳು ಎಲ್ಲ ಕೈವಾಡಸ್ತರು ಸೇರಿ ಇದು ಹೆಚ್ಚಿನದಾಗಿ ಧನ ಸಹಾಯ ಮಾಡಿದರೆ ನಮ್ಮ ದೇವಸ್ಥಾನ ನಾವು 2027ನೇ ಇಸ್ವಿಗೆ ಓಪನ್ ಮಾಡ್ಬೇಕಂತಂದೆ ಪ್ರಯತ್ನ ಇಟ್ಕೊಂಡಿದ್ದೀವಿ. 2027ನೇ ಇಸ್ವಿಗೆ 7 ವರ್ಷ ಆಗುತ್ತೆ ನಾವು ಪ್ರಾರಂಭ ಮಾಡಿ. ಆ 7 ವರ್ಷದೊಳಗಾಗಿನೇ ಓಪನ್ ಮಾಡ್ಬೇಕು. ಇಲ್ಲಾಂದರೆ 2009ಕ್ಕೆ ಮಾಡಬೇಕಾಗುತ್ತೆ. ದಯಮಾಡಿ 2007ಕ್ಕೆ ಮಾಡೋಂಗೆ ದಯಮಾಡಿ ಎಲ್ಲರೂ ಹೆಚ್ಚಿನದಾಗಿ ಸಹಾಯ ಮಾಡಿದರೆ ನಿಲ್ಲೋದಿಲ್ಲ. 2027ಕ್ಕೆ ಓಪನ್ ಮಾಡಿದರೆ ನಿಲ್ಲಲ್ಲ. ಅದಕ್ಕೋಸ್ಕರ ದಯಮಾಡಿ ಎಲ್ಲರೂ ಹೆಚ್ಚಿನದಾಗಿ ಸಹಾಯ ಮಾಡಬೇಕು. ಈಗಾಗಲೇ ಒಬ್ಬೊಬ್ಬರು ದಾನಿಗಳು 1 ಲಕ್ಷ ಕೊಡೋಕ್ಕೆ 8 ಜನ ರೆಡಿಯಾಗಿದ್ದಾರೆ. ಇನ್ನು 8 ಕಂಬ ಮಾಡಬೇಕು, ಶಿವಮೊಗ್ಗ ಕಂಬಗಳ. ಅದಕ್ಕೋಸ್ಕರ ಇನ್ನೂ ಶಿಲ್ಪಿ ಕೆಲಸ ಭಾಳ ಇದೆ. ದಯಮಾಡಿ ಎಲ್ಲರೂ ಒಗ್ಗೂಡಿ ಈ ವರ್ಷದ ಹೆಂಗೆ ಜಾತ್ರೆ ನಡೀತಾ ಇದೇ ಜನ ಬಂದಿರತಕ್ಕಂಥ ಜನ 100 ರೂಪಾಯಿ ಹಾಕಿರಿ, ಇವತ್ತೇ 1 ಲಕ್ಷ ಆಗುತ್ತೆ. ಅದೇ ಥರನ ತಮ್ಮ ಕೈಲಾದಷ್ಟು ಸಹಾಯ ಮಾಡಿ ಹೆಚ್ಚಿನದಾಗಿ ಸಹಕಾರ ಕೊಡಬೇಕು. ಆಮೇಲೆ ನಾನು ಇಲ್ಲಿನ ಯುವಕರಲ್ಲಿ ಮನವಿ ಮಾಡ್ಕೊಂತೀನಿ, ನೀವೆಲ್ಲ ಯುವಕರು, ನಮ್ಗೆ ವಯಸ್ಸಾಗ್ತಾ ಬಂತು 70 ವರ್ಷ, ನಾವು ಇನ್ನು ಎಷ್ಟು ದಿನ ಇರ್ತೀವಿ. ದಯಮಾಡಿ ನೀವೆಲ್ಲ ಮುಂದಿನ ಚಾರ್ಜ್ ತಗೋಬೇಕು. ನೀವೆಲ್ಲ ಈಗ ಓಡಾಡಬೇಕು, ನಮ್ಮ ಜೊತೆಗೆ ನೀವೆಲ್ಲ ಕಲಿಬೇಕು. ದಯಮಾಡಿ ನಮ್ಮ ಜೊತೆಗೆ ಬರ್ರಿ, ದೂರ ಹೋಗಬೇಡಿ. ಈ ಮೂಲಕ ನಾವು ಕೇಳ್ಕೊಳ್ತಾ ಎಲ್ಲ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳು, ನೆಂಟರು, ಅಣ್ತಮ್ಮಂದಿರು, ಹೆಣ್ಮಕ್ಳಿಗೂ ಎಲ್ಲ ಹೊಂದಿಸ್ತಾ ನಾನು ನಿಮ್ಮ ಮಾರಣ್ಣ ಈರಮ್ಮಣ್ಣ ಸ್ವಾಮಿಯ ದಸರಾ ಹಬ್ಬದ ಶುಭಾಶಯಗಳು ಎಲ್ಲ ಅಣ್ತಮ್ಮಗಳಿಗೂ, ನೆಂಟರಿಗೂ. ಇವತ್ತು ವರ್ಷಕ್ಕೊಂದ್ಸರಿ ಎಲ್ಲ ಅಣ್ತಮ್ಮಗಳು ಬೇರೆ ಬೇರೆ ತಾಲೂಕುಗಳಿಂದ ವಾಸ ಮಾಡ್ತಾರೆ. ಜಂಬೂ ಸವಾರಿ ದಿನ ಇವತ್ತಿನ ದಿವಸ ಪ್ರತಿ ವರ್ಷ ಎಲ್ಲ ಅಣ್ತಮ್ಮಗಳು, ನೆಂಟರು ಈ ತಾಯಿ ಸನ್ನಿಧಿಗೆ ಎಲ್ಲರೂ ಜಂಬೂ ಸವಾರಿ ದಿನ ಬರ್ತಾರೆ. ಆದ್ರಿಂದ ಇವತ್ತು ಗುಡಿ ನಡೀತಾ ಐತೆ. ಸುಮಾರು 2.5 ಕೋಟಿಯಿಂದ 3 ಕೋಟಿ ಗುಡಿದು ಆಗಿದೆ. ಇನ್ನೂ 2 ಕೋಟಿ ಹಣ ಬೇಕಾಗುತ್ತದೆ.
ಹೆಚ್ಚಿನದಾಗಿ ಸುಮಾರು 5ರಿಂದ 6 ವರ್ಷ ಕೆಲಸ ನಡೀತಾ ಇದೆ. ಈ ದೇವಸ್ಥಾನ ಅಂದರೆ ಹಳೇಬೀಡು ಬೇಲೂರು ಥರ ಇದೆ. ಮಾರಮ್ಮ ಸ್ವಾಮಿ, ಮಡ್ಡಿ ಮಾರಣ್ಣ, ಈರಮಾರಣ್ಣ ಸ್ವಾಮಿ, ಅನೇಕ ಸಾವಿರಾರು ಭಕ್ತರು ಬರ್ತಾ ಇದ್ದಾರೆ. ಅನೇಕ ಒಕ್ಕಲು ಅಣ್ಣತಮ್ಮಗಳು, ನೆಂಟರು, ಹೆಚ್ಚಿನದಾಗಿ ಅಣ್ಣತಮ್ಮಗಳು ಸಹಾಯ ಮಾಡಿದ್ದಾರೆ, ನೆಂಟರುಗಳು ಸಹಾಯ ಮಾಡಿದ್ದಾರೆ, ಅನೇಕ ಭಕ್ತರು ಸಹಾಯ ಮಾಡಿದ್ದಾರೆ. ಈ ತಾಯಿ ಮಹಿಮೆ ಏನು ಅಂದ್ಕೊಂತೀವೋ ಕೆಲಸ 100ಕ್ಕೆ 100 ಸತ್ಯ ಅದೇ ಆಗುತ್ತೆ. ಬೇರೆ ಬೇರೆ ಜನಾಂಗದವರು ಸಮೇತ ಈ ತಾಯಿಗೆ ಬರ್ತಾ ಇದ್ದಾರೆ. ಅನೇಕ ಜನ ಬೇರೆ ಬೇರೆ ಕಡೆಯಿಂದ ಬರ್ತಾ ಇದ್ದಾರೆ. ಆದ್ರಿಂದ ಎಲ್ಲ ಅಣ್ಣತಮ್ಮಗಳು, ನೆಂಟರು ಹೆಚ್ಚಿನದಾಗಿ ಇನ್ನೊಂದು ವರ್ಷದೊಳಗೆ ಗುಡಿ ಓಪನ್ ಮಾಡಬೇಕು ಅಂತ ಇದ್ದಾರೆ. ಆದ್ರಿಂದ ಎಲ್ಲ ಶಿಖರ ಮತ್ತು ಟಾಪು ಎಲ್ಲ ಮೇಲ್ಗಡೆ ಆರ್ಚು ಇದೆಲ್ಲ ಮುಚ್ಚಬೇಕಾಗುತ್ತೆ. ಆದ್ರಿಂದ ಎಲ್ಲ ಅಣ್ಣತಮ್ಮಗಳು ಎಲ್ಲನ ಸಹಾಯ ಮಾಡಬೇಕು. ಮತ್ತು ಸರ್ಕಾರದ ಶಾಸಕರು ನಮ್ಮ TB ಜಯಚಂದ್ರ ಸಾಹೇಬರು ಭರವಸೆ ನೀಡಿದ್ದಾರೆ. ನಮ್ಮ ಕೈಲಾದಷ್ಟು ಹೆಚ್ಚಿನದಾಗಿ ತಾಯಿಗೆ ಕೊಡ್ತೀವಿ ಅಂತಂದು ಹೇಳಿದ್ದಾರೆ. ಈ ಸಭೆಯ ಮುಖಾಂತರ ಎಲ್ಲ ಅಣ್ಣತಮ್ಮಗಳು, ನೆಂಟರಿಗೂ ಶಾಸಕರು 100ಕ್ಕೆ 100 ಈ ತಾಯಿಗೆ ನಾವು ಕೊಡ್ತೀವಿ ಹಣವನ್ನು ಅಂತಂದು ಆಶ್ವಾಸನೆ ನೀಡಿದ್ದಾರೆ. ಬೇಗ ಸರ್ಕಾರದಿಂದ ಮಂಜೂರು ಮಾಡಿಸಿ ಈ ತಾಯಿಗೆ ಈ ದೇವಸ್ಥಾನಕ್ಕೆ ಕಟ್ಟುವುದಕ್ಕೆ ಹೆಚ್ಚಿನದಾಗಿ ಶಾಸಕರು ಸಹಾಯ ಮಾಡಬೇಕು. ಮತ್ತು ಅಣ್ಣತಮ್ಮಗಳು, ನೆಂಟರು ಹೆಚ್ಚಿನದಾಗಿ ಆಲ್ರೆಡಿ 60% ಕೆಲಸ ನಡೆದಿದೆ, ಹೆಚ್ಚಿನದಾಗಿ ಕೆಲಸ ನಡೀತೈತೆ. ಆದ್ರಿಂದ ಎಲ್ಲ ಅಣ್ಣತಮ್ಮಗಳು ಇನ್ನೊಂದು ಸ್ವಲ್ಪನ ಹುಮ್ಮಸ್ಸು ಕೊಟ್ಟು ಮನಸ್ಸು ಮಾಡಿ, ನಿಮ್ಮದು 100 ಕೆಲಸ ಇದ್ದರೂ ಈ ತಾಯಿ ಕೆಲಸ ಆಗೋದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ ಸಹಕಾರ ಮಾಡಿದರೆ ಇನ್ನೊಂದು ವರ್ಷದೊಳಗೆ ಗುಡಿ ಕಟ್ಟೋದು ಆಗುತ್ತೆ. ಆದ್ರಿಂದ ಎಲ್ಲ ಭಕ್ತರು, ಅಣ್ಣತಮ್ಮಗಳು, ನೆಂಟರು ಬೇರೆ ಬೇರೆ ತಾಲೂಕುಗಳಿಂದ ಸುಮಾರು 15-20 ತಾಲೂಕುಗಳಿಂದ ಅನೇಕ ಜನ ಬಂದಿದ್ದಾರೆ. ಸಾವಿರಾರು ಜನ ಭಕ್ತರು. ವಿಶೇಷ ದೇವರು ಮಾರಮ್ಮ ತಾಯಿ ಅಂದರೆ ಈ ಭಾಗದಲ್ಲಿ ಹೆಚ್ಚಿನದಾಗಿ ನಡ್ಕೊಂತಾರೆ ಎಲ್ಲ ಅಣ್ಣತಮ್ಮಗಳು, ನೆಂಟರು, ಭಕ್ತರು. ಆದ್ರಿಂದ ಎಲ್ಲರೂ ಸಹಕಾರ ಮಾಡಬೇಕಂತಂದು ಈ ಸಭೆಯ ಮುಖಾಂತರ ಎಲ್ಲ ಅಣ್ಣತಮ್ಮಗಳು, ನೆಂಟರು ಎಲ್ಲ ಈ ಅಕ್ಕಪಕ್ಕದ ಗ್ರಾಮಸ್ಥರ ಪರವಾಗಿ ನಾನು ಕೇಳಿಕೊಳ್ಳುತ್ತೇನೆ. ಅನ್ನದಾಸೋಹ ನಡೆಸ್ತಾ ಇದ್ದೀವಿ. 4ನೇ ವರ್ಷ ಸತತವಾಗಿ ನಡೆಸ್ತಾ ಇದ್ದೀವಿ. ಎಲ್ಲ ಹಚ್ಕೊಂಡು ಬರ್ತಾರೆ, ಬೆಳಗ್ಗೆ ಉಪವಾಸ ಇದ್ದು ಬರ್ತಾರೆ. ಅವ್ರಿಗೆಲ್ಲರಿಗೂ ಸ್ವಲ್ಪ ಅನ್ನದಾನ ಮಾಡೋಣ ಅಂತ ಮಕ್ಕಳು ಮರಿಗಳಿಗೆ ಹಾಲು ಸಿಗುತ್ತೆ, ಹಾಲು ಕಾಯಿಸ್ಕೊಡ್ತೀವಿ. ನೋಡಿ ಈಗ ಎಲ್ಲ ಎಷ್ಟು 1500 ಎಲೆ ಖಾಲಿ ಆಗಿಬಿಟ್ಟಿದೆ. ಮಧ್ಯಾಹ್ನದ ಹೊತ್ತೆಲ್ಲ ಹಚ್ಕೊಂಡು ಬಂದಿದ್ದಾರೆ. ರಾಮನಗರ ತಾಲೂಕು ಗೊಲ್ರದೊಡ್ಡಿ ಗ್ರಾಮದಿಂದ ಮಾಡ್ತಾ ಇರೋದು. ಅಲ್ಲಿನ ಒಕ್ಕಲು, ಮಾರಮ್ಮನ ಒಕ್ಕಲು ಅಲ್ಲಿರೋರು, ಅಲ್ಲಿಂದ ಬಂದು ಇಲ್ಲಿ ಎಲ್ರಿಗೂ ಹಚ್ಕೊಂಡು ಬರ್ತಾರೆ. ದೂರದಿಂದ ತುಂಬ ಜನ ಬರ್ತಾರೆ ಅಂತ ಹೇಳಿ ನಾವು ಮಾಡ್ತಾ ಇದ್ದೀವಿ. ಏನೋ ದೇವ್ರ ಶಕ್ತಿ ಕೊಟ್ಟಿರೋವರೆಗೂ ಮಾಡ್ತೀವಿ. ಇನ್ನೂ ಸ್ವಲ್ಪ ಜನ ಸಹಾಯ ಮಾಡಿ ಇನ್ನೂ ಎಷ್ಟೊಂದು ಜನಕ್ಕೆ ಸಿಗಬೇಕಾಗುತ್ತೆ ಪ್ರಸಾದ. ನಾವು ಫಸ್ಟ್ 500 ಜನಕ್ಕೆ ಮಾಡ್ದೋ, 1,500 ಜನ ಮಾಡಿದ್ದೀವಿ. ತುಮಕೂರು ಎಲ್ಲ ತಾಲೂಕುಗಳು, ಸಿರಾ ಮತ್ತು ಚಿತ್ರದುರ್ಗ ಎಲ್ಲ ತಾಲೂಕುಗಳಿಂದ ತುಂಬ ಜನ ದೂರದಿಂದ ಬಂದಿರ್ತಾರೆ. ಊಟದ ವ್ಯವಸ್ಥೆ, ಆಮೇಲೆ ನಮ್ಮಲ್ಲಿ ಹೊರಗಡೆಯವರು ಹೋಟೆಲಲ್ಲಿ ಹೋಗಿ ತಿನ್ನೋದಿಲ್ಲ. ಸೊ ಅದಕ್ಕೆ ನಾವೇ ಎಲ್ಲ ಪೂಜಾರಿ ಒಕ್ಕಲುಗಳಿಗೆ ಇಲ್ಲಿ ಮಾಡಬೇಕು ಅಂತೇಳಿ ನಾವೇ ಗೊಲ್ಲರೆ ಸೇರ್ಕೊಂಡು ಮಾಡಿ ಅಡುಗೆ ಮಾಡಿ ಎಲ್ರಿಗೂ ಬಡಿಸ್ತಾ ಇದ್ದೀವಿ.